ಬಾರಿ 500 ವರ್ಷಗಳ ಕಾಯುವಿಕೆ, ಕೋಟ್ಯಾಂತರ ಭಾರತೀಯರ ಕನಸು ಎಲ್ಲವೂ ಸಾಕಾರಗೊಳ್ಳುವ ಸುಸಂದರ್ಭ ಬಂದೇ ಬಿಟ್ಟಿದೆ. ಇವತ್ತಿಗೆ ಸರಿಯಾಗಿ 23 ದಿನಕ್ಕೆ ಭವ್ಯ ಮಂದಿರದಲ್ಲಿ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ. ಈ ಮಧ್ಯೆ ಇವತ್ತು ಪ್ರಧಾನಿ ಮೋದಿ ಕೂಡ ಅಯೋಧ್ಯೆಗೆ ಭೇಟಿ ಕೊಟ್ಟಿದ್ರು. ಹಾಗಾದ್ರೆ ಇವತ್ತು ರಾಮನ ಊರಿನಲ್ಲಿ ಏನೆಲ್ಲ ಆಯ್ತು ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ರಾಮನೂರಲ್ಲಿ ನಮೋಮೇನಿಯಾ, ಟೆಂಟ್ನಲ್ಲಿದ್ದ ರಾಮಲಲ್ಲಾಗೆ ಭವ್ಯ ಮಂದಿರ, ದೇವನಗರಿಯಲ್ಲಿ ಅಭಿವೃದ್ಧಿಯ ಪರ್ವ, ದಶ ದಿಕ್ಕಿನ ಸಂಪರ್ಕ, 500 ವರ್ಷಗಳ ಕಾಯುವಿಕೆ, ಕೋಟ್ಯಾಂತರ ಭಾರತೀಯರ ಕನಸು ಎಲ್ಲವೂ ಸಾಕಾರಗೊಳ್ಳುವ ಸುಸಂದರ್ಭ ಬಂದೇ ಬಿಟ್ಟಿದೆ. ಪರಂಪರೆ, ಆಧುನಿಕತೆ ಮೇಳೈಸಿರುವ ಅಯೋಧ್ಯೆಯಲ್ಲಿ ಇಂದಿಗೆ ಸರಿಯಾಗಿ 23 ದಿನಕ್ಕೆ ಭವ್ಯ ಮಂದಿರದಲ್ಲಿ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆಯಾಗಲಿದೆ. ಇದಕ್ಕೆ ಪೂರಕವಾಗಿ ಪ್ರಧಾನಿ ನರೇಂದ್ರ ಮೋದಿ ಇವತ್ತು 15,700 ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ 46 ಅಭಿವೃದ್ಧಿ ಯೋಜನೆಗಳ ಲೋಕಾರ್ಪಣೆ, ಶಂಕುಸ್ಥಾಪನೆಯನ್ನ ನೆರವೇರಿಸಿದ್ದಾರೆ. ದೆಹಲಿಯಿಂದ ಪ್ರಧಾನಿ ಮೋದಿ ವಿಶೇಷ ವಿಮಾನದಲ್ಲಿ ಅಯೋಧ್ಯೆ ನಗರದಿಂದ 15 ಕಿಲೋಮೀಟರ್ ದೂರದಲ್ಲಿರುವ ಮಹರ್ಷಿ ವಾಲ್ಮೀಕಿ ಏರ್ಪೋರ್ಟ್ಗೆ ಬಂದಿಳಿದ್ರು. ಈ ವೇಳೆ ಯುಪಿಯ ಸಿಎಂ ಸೇರಿ ನಾಯಕರು ಮೋದಿಯನ್ನ ಸ್ವಾಗತಿಸಿದ್ರು. ಬಳಿಕ ವಾಲ್ಮೀಕಿ ಏರ್ಪೋರ್ಟ್ನಿಂದ ರೈಲ್ವೆ ನಿಲ್ದಾಣದವರೆಗೆ ಸುಮಾರು 12 ಕಿಲೋಮೀಟರ್ ರೋಡ್ ಶೋ ನಡೆಸಿದ್ರು. ಜೈ ಶ್ರೀರಾಮ್, ಮೋದಿ ಮೋದಿ ಅಂತ ಘೋಷಣೆಗಳು ಮುಗಿಲು ಮುಟ್ಟಿತ್ತು. ರಾಮಪಥದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ರೋಡ್ ಶೋ ನಡೆಸಿದ್ರು. ಈ ಮಾರ್ಗದಲ್ಲಿ 1400ಕ್ಕೂ ಹೆಚ್ಚು ಕಲಾವಿದರು ಜಾನಪದ ಕಲೆಗಳನ್ನ ಪ್ರದರ್ಶಿಸಿದ್ರು. ಬಳಿಕ 240 ಕೋಟಿ ವೆಚ್ಚದಲ್ಲಿ ನವೀಕರಣಗೊಂಡಿರುವ 3 ಅಂತಸ್ತಿನ ಅಯೋಧ್ಯಧಾಮ ರೈಲ್ವೆ ನಿಲ್ದಾಣವನ್ನ ಪ್ರಧಾನಿ ಮೋದಿ ಉದ್ಘಾಟನೆ ಮಾಡಿದ್ರು. ಅಯೋಧ್ಯಧಾಮ ರೈಲ್ವೆ ಜಂಕ್ಷನ್ನಲ್ಲಿ ಪ್ರಧಾನಿ ಮೋದಿ ಒಂದೇ ದಿನ 8 ರೈಲುಗಳಿಗೆ ಹಸಿರು ನಿಶಾನೆ ತೋರಿದ್ರು. ಬಳಿಕ ಲತಾ ಮಂಗೇಶ್ಕರ್ ವೃತ್ತದಲ್ಲಿದ್ದ ಬೃಹತ್ ವೀಣೆ ಕಲಾಕೃತಿಯನ್ನ ವೀಕ್ಷಿಸಿದ್ರು. ದಾರಿಯ ಮಧ್ಯೆ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯ 10ನೇ ಕೋಟಿಯ ಫಲಾನುಭವಿ ಮೀರಾ ಮಾಝಿ ಎನ್ನುವವರ ನಿವಾಸಕ್ಕೆ ಪ್ರಧಾನಿ ಮೋದಿ ಭೇಟಿ ನೀಡಿ ಚಹಾ ಕೂಡ ಸೇವಿಸಿದ್ರು. ಮಕ್ಕಳೊಂದಿಗೆ ಸೆಲ್ಫಿಗೆ ಪೋಸ್ ಕೊಟ್ರು. ತದನಂತರ 1450 ಕೋಟಿ ರೂಪಾಯಿ ಮೊತ್ತದಲ್ಲಿ ನಿರ್ಮಾಣವಾಗಿರುವ ಮಹರ್ಷಿ ವಾಲ್ಮೀಕಿ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ಅನ್ನ ಉದ್ಘಾಟಿಸಿದ್ರು. ಬಳಿಕ ಅಯೋಧ್ಯೆಯಲ್ಲಿ ಸಾರ್ವಜನಿಕ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ಮೋದಿ ರಾಮಚಂದ್ರ ಕಿ ಜೈ ಅಂತ ಘೋಷಣೆಯೊಂದಿಗೆ ಮಾತು ಆರಂಭಿಸಿದ್ರು. ರಾಮ ಮಂದಿರ ಲೋಕಾರ್ಪಣೆಗೆ ನಿಮ್ಮಂತೆಯೇ ನಾನೂ ಕೂಡ ಉತ್ಸುಕನಾಗಿದ್ದೇನೆ ಅಂತ ಹೇಳಿದ್ರು. ಜನವರಿ 22ಕ್ಕೆ ಪ್ರತಿ ಮನೆಗಳಲ್ಲಿ ಶ್ರೀರಾಮ ಜ್ಯೋತಿ ಬೆಳಗಿಸಿ ದೀಪಾವಳಿ ಆಚರಿಸೋಣ ಅಂತ ಕರೆ ಕೊಟ್ರು. एक समय था जब यही अयोध्या में रामलला टेंट में विराजमान थे. आज पक्का घर सिर्फ रामलला कोई नहीं, बल्कि पक्का घर देश के 4 करोड़ गरीबों को भी मिला है. मैं पूरे देश के 140 करोड़ देशवासियों को हाथ जोड़ करके प्रार्थना कर रहा हूं कि आप 22 जनवरी को जब अयोध्या में प्रभु राम विराजमान हो, अपने घरों में भी श्री राम ज्योति जलाएं, दीपावली मनाएं. 22 जनवरी की शाम पूरे हिंदुस्तान में जगमग जगमग होनी चाहिए. ಇನ್ನು ಈ ಮಧ್ಯೆ ಮೋದಿ ರೋಡ್ ಶೋ ವೇಳೆ ಬಾಬ್ರಿ ಮಸೀದಿ ವಿವಾದದ ಮುಖ್ಯ ದೂರುದಾರ ಇಕ್ಬಾಲ್ ಅನ್ಸಾರಿ ಹೂವಿನ ಮಳೆಯನ್ನ ಸುರಿಸಿದ್ದು ವಿಶೇಷವಾಗಿತ್ತು. ಒಟ್ನಲ್ಲಿ ಅಯೋಧ್ಯೆಯಲ್ಲಿ ಗತ ವೈಭವ ಮರುಕಳಿಸಿದೆ. ಟೆಂಟ್ನಲ್ಲಿದ್ದ ರಾಮಲಲ್ಲಾಗೆ ಭವ್ಯ ಮಂದಿರ ನಿರ್ಮಾಣವಾಗ್ತಿದೆ. ರಾಮನೂರಿನಲ್ಲಿ ಅಭಿವೃದ್ಧಿಯ ಪರ್ವ ದಶ ದಿಕ್ಕಿನ ಸಂಪರ್ಕ ಪಡೆದುಕೊಂಡಿದೆ.